ಗ್ಯಾರಂಟಿ ಹೊರೆಯಿಂದ ಬಳಲ್ತಾ ಇದೆಯಾ ಸರ್ಕಾರ? ಗ್ಯಾರಂಟಿಯಿಂದ ಬೇರೆ ಸ್ಕೀಮ್ಗಳಿಗೆ ಹಾಗಾದ್ರೆ ಸರ್ಕಾರದ ಬಳಿ ದುಡ್ಡೇ ಇಲ್ವಾ? ಈ ಪ್ರಶ್ನೆ ಕಾರಣ ಆಗಿರೋದು ಕೈ ನಾಯಕರ ಹೇಳಿಕೆಗಳು. ರಸ್ತೆ ಬೇಕಾದ್ರೆ ಅಕ್ಕಿ ಬೇಡ ಅಂತ ಹೇಳಿ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಅಕ್ಕಿ ಬೇಡ, ಏನು ಬೇಡ ಅನ್ನಿ, ರಸ್ತೆ ಮಾಡ್ತೀವಿ, ಅಕ್ಕಿ ಹಣದಲ್ಲೇ ರಸ್ತೆ ಮಾಡ್ತೀವಿ ಅಂತ ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಪರೋಕ್ಷವಾಗಿ ಗ್ಯಾರಂಟಿ ಬೇಡ ಅನ್ನಿ ಅಂತ ಹೇಳಿ ಅಂತ ಶಾಸಕರು ಜನರಿಗೆ ಹೇಳ್ತಿದ್ದಾರೆ. ಶಾಲಾ ಕೊಠಡಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಮಾತಾಡಿರೋದು. ಕೋಕನೂರಿನ ಯಾರವಣಕಿ ಗ್ರಾಮದಲ್ಲಿ ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ. ಮಾಡೋಣ, ಅಕ್ಕಿ ಬೇಡ, ನಮ್ಗೇನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀನಿ. ಸಿದ್ದರಾಮಯ್ಯಗೆ ಸಲಹೆ ಕೊಟ್ಟು ಬಿಡ್ತೇನೆ, ನಮ್ ಜನ ಬೇಡ ಅಂತಾರ್ರಿ ಅಂತ ಹೇಳ, ನಿಂದ ಹೆಸರು ಹಾಕಿಬಿಡ್ತಾನೆ ಅಲ್ಲಿ. ಮಾಡೋಣ, ಮುಂದಿನ ದಿನ ಮಾಡಿಕೊಡ್ತೇನೆ. ಸ್ವಲ್ಪ ಅರ್ಜೆಂಟ್ ತಡಿ, ಇನ್ನು 3 ವರ್ಷ ಐತಿ, ಹಳ್ಳಿ ರಸ್ತೆ ಮಾಡ್ಸೋಣ. ಇವೇನಾಗಿದೆ, ಈ ರೋಡ್ ಡಾಂಬರ್ ಮಾಡ್ಬೇಕು, ಅದು ಸ್ವಲ್ಪ ಕಷ್ಟ. ಗ್ರಾಮೀಣ ರಸ್ತೆಗಳು ಭಾಳ ಅದಾವ, ಭಾಳ ಕಷ್ಟ. ಮಾಡಿಕೊಡ್ತೇನೆ, ಯಾಕಂದ್ರೆ ಎಲ್ಲ ಮಾಡಿಬಿಟ್ಟಿವಿ. ಇಲ್ಲಿ ತಿಳ್ಕೊಳ್ಳಿ, ನಿಮ್ಗೆಲ್ಲ ಗೊತ್ತಾಗಬೇಕು. ಸರಿ, ಮಾಡೋಣ. ಅಕ್ಕಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್. ಓಟ್ಗಾಗಿ ಎಲ್ಲ ಫ್ರೀ ಅಂತ ಹೇಳಿದವರು ಈಗ ನೋಡಿದ್ರೆ ರಸ್ತೆ ಬೇಕು ಅಂತ ಜನ ಕೇಳಿದ್ರೆ ಅಕ್ಕಿ ಬೇಡ ಅಂತ ಹೇಳಿ ಅಂತಿದ್ದಾರೆ. ಏನ್ ಬೇಜವಾಬ್ದಾರಿತನದ ಹೇಳಿಕೆ ಇದು? ಖಂಡಿತವಾಗಿ ಪ್ರಗತಿ, ಏನು ಸದಾ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡೋದ್ರ ಮೂಲಕನೇ ಬಸವರಾಜ ರಾಯರೆಡ್ಡಿ ಅವರು ಖ್ಯಾತಿಯನ್ನ ಪಡೆದಿದ್ದಾರೆ ಅಂತ ಹೇಳ್ಬೋದು. ಈ ಹಿಂದೆನೂ ಕೂಡ ಅವರು ಅವರ ಹೇಳಿಕೆಗಳನ್ನ ಗಮನಿಸಿದ್ರೆ ಅವರು ಯಾವಾಗ್ಲೂ ಕೂಡ ಸರ್ಕಾರದಲ್ಲಿ ನಡೀತಕ್ಕಂತ ಒಂದಿಷ್ಟು ವಿಚಾರಗಳ ಬಗ್ಗೆ ಅವರು ಸೂಕ್ಷ್ಮವಾಗಿ ಹೇಳ್ತಾ ಇರ್ತಾರೆ. ಅದರ ಭಾಗವಾಗಿ ಇದೀಗ ಅವರು ನಿಮಗೆ ಏನಾದ್ರೂ ರಸ್ತೆ ಬೇಕು ಅಂತ ಹೇಳಿದ್ರೆ ನೀವು ಗ್ಯಾರಂಟಿ ಯೋಜನೆಗಳನ್ನ ಬೇಡ ಅಂತ ಹೇಳಿ ಅವರು ಹೇಳಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಏನು ಕುಕ್ನೂರು ತಾಲೂಕಿನ ರಾವಣಗಿ ಗ್ರಾಮದಲ್ಲಿ ಪ್ರೌಢಶಾಲೆಯನ್ನ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಅವರು ಜನರು ಅವರಿಗೆ ರಸ್ತೆಯನ್ನ ಮಾಡ್ಕೊಡಿ ಅಂತ ಹೇಳಿ ಜನರು ಅವರ ಬಳಿ ವಿನಂತಿಯನ್ನ ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ರಸ್ತೆಯನ್ನ ಮಾಡ್ಲಿಕ್ಕೆ ಸಾಕಷ್ಟು ಹಣ ಬೇಕಾಗ್ತದೆ, ಆದ್ರೆ ಅಷ್ಟೊಂದು ಹಣ ನಮ್ಮ ಬಳಿ ಇಲ್ಲ, ನೀವು ಗ್ಯಾರಂಟಿ ಯೋಜನೆಗಳನ್ನ ಬೇಡ ಅಂತ ಹೇಳಿ ಅದನ್ನ ನಾನು ಸಿಎಂ ಅವರಿಗೆ ಸಲಹೆಯನ್ನ ಕೊಡ್ತೇನೆ, ಅದೇ ಹಣದಿಂದ ರಸ್ತೆಯನ್ನ ಮಾಡ್ತೀನಿ ಅಂತ ಹೇಳಿ ಅವರು ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನಂತಂದ್ರೆ ಪ್ರತಿ ವರ್ಷವೂ ಕೂಡ ನಾವು ರಸ್ತೆಗೆ ಲಕ್ಷಾಂತರ ಕೋಟಿಯನ್ನ ಹಣವನ್ನ ವಿನಿಯೋಗ ಮಾಡಬೇಕಾಗ್ತದೆ ರಾಜ್ಯದ ವಿವಿಧ ರಸ್ತೆಗಳನ್ನ, ಆದ್ರೆ ಅಷ್ಟೊಂದು ಹಣವನ್ನ ನಾವು ವಿನಿಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ಗ್ಯಾರಂಟಿ ಯೋಜನೆಗಳನ್ನ ಬೇಡ ಅಂತ ಹೇಳಿದ್ರೆ ಅದೇ ಹಣದಿಂದ ನಾವು ರಸ್ತೆಯನ್ನ ಮಾಡ್ತೀವಿ ಅಂತ ಅವರು ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನಂತಂದ್ರೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಅವರು ಹೋದಲ್ಲೆಲ್ಲ ಈಗ ಈ ಹಿಂದೆನೂ ಕೂಡ ಸರ್ಕಾರದ ಬಳಿ ಹಣದ ಕೊರತೆ ಇದೆ ಅಂತ ಹೇಳಿ ಸ್ವತಃ ರಾಯರೆಡ್ಡಿ ಅವರೇ ಹೇಳಿದ್ರು. ಅಂದ್ರೆ ಕೇವಲ ನಾನು ಸಿಎಂ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಕಾರಣಕ್ಕಾಗಿ ನನಗೆ ಅನುದಾನ ಬರ್ತಾ ಇದೆ, ಆದ್ರೆ ನನ್ನಷ್ಟೇ ಅನುದಾನ ಬೇರೆ ಯಾವ ಶಾಸಕರು ಕೂಡ ಬರೋದಿಲ್ಲ ಅಂತ ಅವರು ಹೇಳಿದ್ರು. ಆದ್ರೆ ಇದೀಗ ಸ್ವತಃ ರಾಯರೆಡ್ಡಿ ಅವರ ಬಾಯಿ ಮಾತಿನಲ್ಲಿಯೇ ಇದೀಗ ಗೊತ್ತಾಗ್ತದೆ ಏನಂತಂದ್ರೆ ಸರ್ಕಾರದ ಖಜಾನೆಯಲ್ಲಿ ಹಣದ ಕೊರತೆ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನೀವು ಅಕ್ಕಿಯನ್ನ ತೆಗೆದುಕೊಳ್ಳೋದನ್ನ ಬಿಡಿ, ಬೇರೆ ಸರ್ಕಾರದ ಯೋಜನೆಗಳನ್ನ ತೆಗೆದುಕೊಳ್ಳೋದು ಬಿಡಿ, ಅದೇ ಹಣದಿಂದ ಮಾತ್ರ ನಾವು ಮಾಡ್ಲಿಕ್ಕೆ ಸಾಧ್ಯ, ಅದನ್ನ ನಾನು ಸಿಎಂ ಅವ್ರಿಗೆ ಸಲಹೆ ಕೊಡ್ತೀನಿ ಅಂತ ಹೇಳತಕ್ಕಂಥದ್ದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಸರ್ಕಾರದ ಖಜಾನೆ ಖಾಲಿ ಆಗ್ಲಿಕ್ಕೆ ಬಂದಿದೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಪ್ರಗತಿ, ಥ್ಯಾಂಕ್ ಯು ದೊಡ್ಡೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.